ವೆಲ್ಕಮ್ ಬ್ಯಾಕ್. ಇಂದು ಆರ್ಎಸ್ಎಸ್ ಮುಖಂಡರ ಮನೆಗೆ ರಮೇಶ್ ಜಾರಕಿಹೊಳಿ ಭೇಟಿಯನ್ನು ಕೊಟ್ಟಿದ್ದಾರೆ. ಮಹತ್ವದ ಚರ್ಚೆಯಾಗಿದೆ. ಅಥಣಿಯ ಆರ್ಎಸ್ಎಸ್ ಮುಖಂಡ ಅರವಿಂದ್ ದೇಶಪಾಂಡೆ ಜೊತೆ ಚರ್ಚೆಯನ್ನು ಮಾಡಿದ್ದಾರೆ. ಗುಪ್ತವಾಗಿ ಮಾತುಕತೆಯನ್ನು ನಡೆಸಿದ್ದಾರೆ ಅರವಿಂದ್ ದೇಶಪಾಂಡೆ ಜೊತೆಗೆ. ಇದೇ ಮೊದಲೇನಲ್ಲ, ಸ್ವಲ್ಪ ದಿನದ ಮುಂಚೆ ಕೂಡ ಅರವಿಂದ್ ದೇಶಪಾಂಡೆ ಅವರನ್ನ ರಮೇಶ್ ಜಾರಕಿಹೊಳಿ ಭೇಟಿ ಮಾಡಿದ್ರು. ಆ ಸಂದರ್ಭದಲ್ಲೂ ಕೂಡ ಮಾತುಕತೆಯನ್ನ ಮಾಡಿದ್ರು. ಅಂದ್ರೆ ಆಗ ಚರ್ಚೆಯಾಗಿದ್ದು ಶಾಸಕ ಸ್ಥಾನಕ್ಕೂ ರಾಜೀನಾಮೆ ಕೊಟ್ಬಿಡ್ತಾರೆ, ಸಚಿವ ಸ್ಥಾನಕ್ಕೆ ಹೆಂಗೂ ಕೊಟ್ಟಿದ್ದಾರೆ, ಶಾಸಕ ಸ್ಥಾನಕ್ಕೂ ರಾಜೀನಾಮೆ ಕೊಡ್ತಾರೆ, ಆ ವಿಚಾರವಾಗಿನೂ ಚರ್ಚೆ ಮಾಡಿದ್ರು ಅಂತ. ಸೊ ಇವತ್ತಿನ ಭೇಟಿ ಏನಾಗಿರ್ಬೋದು ಮಾತುಕತೆ ಈ ಸಂದರ್ಭದಲ್ಲಿ ಅಂತ ಒಂದಿಷ್ಟು ಕುತೂಹಲ ಇದ್ದೇ ಇದೆ. ಸಚಿವ ಸಂಪುಟ ರಚನೆ ಬಳಿಕ ರಾಜಕೀಯ ಚಟುವಟಿಕೆ ಚುರುಕಾಗಿದೆ. ಕಾರ್ಯಕರ್ತರ ಸಭೆಯನ್ನ ರಮೇಶ್ ಜಾರಕಿಹೊಳಿ ಕರೆದಿದ್ದಾರೆ. ಶಾಸಕ ಮಹೇಶ್ ಕುಮಟಳ್ಳಿಗೂ ಕೂಡ ಈ ಸಭೆಗೆ ಆಹ್ವಾನವನ್ನ ಕೊಟ್ಟಿದ್ದಾರಂತೆ. ಬಹುಶಃ ಮುಂದಿನ ರಾಜಕೀಯ ನಡೆ ಬಗ್ಗೆ ಕಾರ್ಯಕರ್ತರ ಸಭೆಯಲ್ಲೇ ಚರ್ಚೆ ಮಾಡಿ ಏನಾದರೂ ಅಧಿಕೃತವಾಗಿ ಘೋಷಣೆ ಮಾಡ್ತಾರಾ, ಅದನ್ನ ನೋಡ್ಬೇಕಾಗತ್ತೆ. ಅಥಣಿಯ ಅರವಿಂದ್ ದೇಶಪಾಂಡೆ ಜೊತೆ ಚರ್ಚೆಯನ್ನ ಮಾಡಿದ್ದಾರೆ. ಸೊ ಅವ್ರ ಮನೆಗೆ ಹೋಗಿ ಗುಪ್ತವಾಗಿ ಮಾತುಕತೆಯನ್ನ ನಡೆಸಿದ್ದಾರೆ. ಅಂದ್ರೆ ಒಂದಿಷ್ಟು ರಾಜಕೀಯ ಬೆಳವಣಿಗೆಗಳ ಆದಾಗ ಅವ್ರು ಬಿಜೆಪಿ ಸೇರಿದ ಮೇಲೆ ಪ್ರಮುಖವಾಗಿ ಅವ್ರ ಮನೆಗೆ ಹೋಗಿ ಒಂದಿಷ್ಟು ಭೇಟಿ ಮಾಡಿ ಮಾತುಕತೆ ಮಾಡ್ಕೊಂಡು ಬಂದಿದ್ದಾರೆ. ಅಂದ್ರೆ ಪ್ರಮುಖ ನಿರ್ಧಾರಗಳನ್ನ ಕೈಗೊಳ್ಳೋದಕ್ಕೂ ಮುಂಚೆ ರಮೇಶ್ ಜಾರಕಿಹೊಳಿ ಅವರು ಅವ್ರ ಮನೆಗೆ ಹೋಗಿದ್ರು. ಅರವಿಂದ್ ದೇಶಪಾಂಡೆ ಅವ್ರ ಮನೆಗೆ ಹೋಗಿ ಮಾತುಕತೆ ಮಾಡಿದ್ದನ್ನ ನಾವು ಗಮನಿಸಿದ್ವಿ. ಈಗ ಸಂಪುಟ ರಚನೆ ಆದ್ಮೇಲೆ, ಸ್ಥಾನಮಾನ ಸಿಕ್ಕಿದ ಮೇಲೆ, ಖಾತೆ ಬದಲಾವಣೆ ಎಲ್ಲ ಆದ್ಮೇಲೆ ಈಗ ಚರ್ಚೆಯನ್ನ ಮಾಡಿರೋದ್ರಿಂದ ಏನ್ ರಾಜಕೀಯ ನಡೆ ಬಗ್ಗೆ ಏನಾದ್ರೂ ಘೋಷಣೆ ಮಾಡ್ತಾರ ಅನ್ನೋ ಕುತೂಹಲ ಇದೆ. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಲೋಹಿತ್. ಕಾರ್ಯಕರ್ತರನ್ನ ಸಭೆಗೆ ಕರೆದಿದ್ದಾರೆ, ಜೊತೆಗೆ ಮಹೇಶ್ ಕುಮಟಳ್ಳಿಗೆ ಆಹ್ವಾನ ಹೋಗಿದೆ. ಅಥಣಿ ಅರವಿಂದ್ ದೇಶಪಾಂಡೆ ಜೊತೆ ಚರ್ಚೆ ಮಾಡಿದ್ದಾರೆ. ಅಂದ್ರೆ ಯಾವ ತರದ ರಾಜಕೀಯ ಬೆಳವಣಿಗೆ ಇದು ಅಂತ? ಖಂಡಿತವಾಗ್ಲು ಮುಖ್ಯಮಂತ್ರಿ ಬದಲಾವಣೆ ಮುಂಚೆ ಏನೋ ಒಂದು ರಮೇಶ್ ಜಾರಕಿಹೊಳಿ ಸಾಕಷ್ಟು ಮಾತುಗಳನ್ನ ಆಡಿದ್ರು. ಅದಾದ ನಂತರ ಕಂಪ್ಲೀಟ್ ಆಗಿ ಸೈಲೆಂಟ್ ಮೂಡ್ಗೆ ಹೋಗಿದ್ರು. ಈಗ ಮತ್ತೆ ಅಂತಂದ್ರೆ ಒಂದ್ ರೀತಿ ತಮ್ಮ ರಾಜಕೀಯ ಚಟುವಟಿಕೆಯನ್ನ ಚುರುಕುಗೊಳಿಸಿದ್ರೆ ಅಂತ ಹೇಳ್ಬೋದು. ಇವತ್ತು ಅಥಣಿ ಪಟ್ಟಣಕ್ಕೆ ಭೇಟಿ ಮಾಡಿ ಅಥಣಿ ಪಟ್ಟಣದಲ್ಲಿ ಇರ್ತಕ್ಕಂಥ ಅರವಿಂದ್ ರಾವ್ ದೇಶಪಾಂಡೆ RSS ಪ್ರಮುಖರು, ಇವರು ಉತ್ತರ ಪ್ರಾಂತ್ಯದ ಪ್ರಮುಖರಾಗಿರ್ತಕ್ಕಂಥ ಅರವಿಂದ್ ರಾವ್ ದೇಶಪಾಂಡೆ ಅವ್ರನ್ನ ಭೇಟಿ ಮಾಡಿದ್ದಾರೆ. ಅವ್ರ ಜೊತೆ ಸುಮಾರು 1 ಗಂಟೆಗೂ ಹೆಚ್ಚಿನ ಕಾಲ ಏನಂತಂದ್ರೆ ಒಂದು 1-to-1 ಇಬ್ಬರೇ ಕೂತ್ಕೊಂಡು ಯಾರು ಕೂಡ ಏನಂತಂದ್ರೆ ತಮ್ಮ ಆಪ್ತರನ್ನ ಎಲ್ಲರೂ ಹೊರಗಡೆ ಕಳಿಸಿ ಒಂದು ರಾಜಕೀಯವಾಗಿ ಚರ್ಚೆಗಳನ್ನ ಮಾಡಿದ್ದಾರೆ ಅನ್ನುವಂತ ಈಗ ಮಾಹಿತಿ ಲಭ್ಯ ಆಗಿರ್ತಕ್ಕಂಥದ್ದು. ಅದ್ರ ಜೊತೆಗೆ ಏನಂತಂದ್ರೆ ಏನು ಅಥಣಿ ಪಟ್ಟಣದ IB ಬರುತ್ತೆ, IBಯಲ್ಲಿ ತಮ್ಮ ಬೆಂಬಲಿಗರು ಹಾಗೇನೆ ಮಹೇಶ್ ಕುಮಟಳ್ಳಿ ಅವರ ಒಂದು ಸಭೆಯನ್ನು ಕೂಡ ಕರೆದಿರ್ತಕ್ಕಂಥದ್ದು. ಅವ್ರು ಎಲ್ಲರ ಜೊತೆ ಕೂಡ ಇವತ್ತು ಚರ್ಚೆನ ನಡೆಸ್ತಾ ಇದ್ದಾರೆ. ರಾಜಕೀಯ ಕುರಿತು ಚರ್ಚೆ ಅಂತಾನೆ ಈಗ ಇಲ್ಲಿ ಸ್ಥಳೀಯರು ಕೂಡ ಮಾತನಾಡ್ತಾ ಇದ್ರು. ರಮೇಶ್ ಜಾರಕಿಹೊಳಿ ಅವರು ಬಂದಂತ ಸಂದರ್ಭದಲ್ಲಿ ಮಾಧ್ಯಮಗಳು ಕೂಡ ಸಾಕಷ್ಟು ಅವ್ರನ್ನ ಪ್ರಶ್ನೆ ಮಾಡಿದ್ವಿ. ಆ ಪ್ರಶ್ನೆಗೆ ಉತ್ತರ ಕೊಟ್ಟಿರ್ತಕ್ಕಂಥ ರಮೇಶ್ ಜಾರಕಿಹೊಳಿ, ನಾನು ಯಾವುದೇ ರಾಜಕೀಯ ಸಭೆಗೆ ಇಲ್ಲಿ ಬಂದಿಲ್ಲ, ಬದಲಾಗಿ ಕ್ಯಾಶುವಲ್ ಭೇಟಿಗಾಗಿ ಬಂದಿದ್ದೆ, ತುಂಬಾ ದಿನ ಆಗಿತ್ತು ಇಲ್ಲಿ ಬಂದಿರಲಿಲ್ಲ, ಹಾಗಾಗಿ ಈ ಒಂದು ಭೇಟಿಯನ್ನ ಮಾಡ್ತಾ ಇದ್ದೀನಿ ಅನ್ನುವಂತ ಮಾತನ್ನ ಹೇಳಿದ್ದಾರೆ. ಈ ಹಿಂದೆಯೂ ಕೂಡ ಏನಂತಂದ್ರೆ ಸಾಕಷ್ಟು ಬಾರಿ ರಮೇಶ್ ಜಾರಕಿಹೊಳಿ ಅಥಣಿಗೆ ಬಂದಂತ ಸಂದರ್ಭದಲ್ಲಿ ರಾಜಕೀಯವಾಗಿ ಚರ್ಚೆಗಳು ಕೂಡ ಆಗಿರ್ತಕ್ಕಂಥದ್ದು, ರಾಜಕೀಯ ಏನಂತಂದ್ರೆ ಮಾತುಗಳು ಕೂಡ ಆಡಿರ್ತಕ್ಕಂಥದ್ದು. ಈಗ ಮಾತ್ರ ಏನಂತಂದ್ರೆ ಬಸವರಾಜ ಬೊಮ್ಮಾಯಿ ಅವ್ರನ್ನ ಹಾಡಿ ಹೋಗಿರ್ತಕ್ಕಂಥ ರಮೇಶ್ ಜಾರಕಿಹೊಳಿ ನನ್ನ ಆತ್ಮೀಯ ಮಿತ್ರರು, ಹಾಗಾಗಿ ಏನಂತಂದ್ರೆ ಅವ್ರಿಗೆ ಅಭಿನಂದನೆಯನ್ನು ಕೂಡ ಕೋರಿರ್ತಕ್ಕಂಥದ್ದು. ಒಳ್ಳೇದಾಗತ್ತೆ, ನಾನು ಯಾವುದೇ ಸಚಿವ ಆಕಾಂಕ್ಷಿ ಈಗ ಸದ್ಯದ ಮಟ್ಟಿಗೆ ನಾನು ಉಳ್ಕೊಂಡಿಲ್ಲ, ನನ್ಗೆ ಸಚಿವ ಸ್ಥಾನ ಕೊಟ್ಟರು ಅಷ್ಟೇ ಬಿಟ್ಟರು ಅಷ್ಟೇ, ನಾನು ಪಕ್ಷಕ್ಕಾಗಿ ದುಡಿತೀನಿ, 2023ರಲ್ಲಿ ಮತ್ತೆ ಬಿಜೆಪಿಯನ್ನು ಅಧಿಕಾರಕ್ಕೆ ತರೋದು ನಿಟ್ಟಿನಲ್ಲಿ ನಾನು ಕಾರ್ಯವನ್ನ ಮಾಡ್ತೀನಿ ಅನ್ನುವಂತ ಮಾತನ್ನ ಈಗ ಅವರು ಹೇಳಿರ್ತಕ್ಕಂಥದ್ದು. ಫೈನ್, ಥ್ಯಾಂಕ್ ಯು ಲೋಹಿತ್, ಆಮೇಲೆ ಇನ್ಫಾರ್ಮೇಶನ್ಗೆ.